our our today's class is about our lesson. Everything I need to know I learned in the forest by Vandana Shiva. This is our second class. In the first class, you know about Vandana Shiva's family. Vandana Shiva's father, he was a forest conservator, mother, a farmer. She became a volunteer in Chipko movement. You know what is Chipko movement? A non-violent response against deforestation and the value of a forest. And then what happens if we go on cutting the trees? What is the result of cutting down the trees? Landslides, scarcity of water, scarcity of fodder and fuel. And then one more incident about Bachini Devi. You know who is that Bachini Devi? Bachini Devi, she is a woman, a village woman who protested against her own husband, who is a contractor to cut down the trees. And she tells those forest officials that the value of a forest is not just profit, not just timber, not resin, but forest, it gives us soil, pure air and water. We have to sustain, we have to maintain this earth by soil, pure air and water. And students, let us go to that page, Beyond Monocultures, page number 24. You take that paragraph, Beyond Monoculture. In the last class, I told you what is monoculture. Mono means single culture. That means about agriculture. ವ್ಯವಸಾಯದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಒಂದೇ ಥರದ ಬೆಳೆಯನ್ನು ಬೆಳಿಬಾರ್ದು. ಪ್ರತಿ ವರ್ಷ ಪ್ರತಿ ಸೀಸನಲ್ಲಿ ಒಂದೇ ಬೆಳೆಯನ್ನು ತೆಗಿಬಾರ್ದು. ವಿ ಶುಡ್ ಗೋ ಫಾರ್ ಬಯೋಡೈವರ್ಸಿಟಿ. ಬಯೋ ಅಂದರೆ ಪ್ಲಾಂಟ್ಸ್, ಡೈವರ್ಸಿಟಿ ಅಂದರೆ ವೈವಿಧ್ಯತೆ, ನಾನಾ ಥರದ ಬೆಳೆಗಳನ್ನು ಬೆಳಿಬೇಕು. So in the paragraph, you get name of a book, Monocultures of the Mind. ನಿಮ್ಗೆ ಅದನ್ನು ಅಂಡರ್ಲೈನ್ ಮಾಡಿ ಅಂದ್ಕೊಂಡಿದ್ದೆ. That is the book written by Vandana Shiva. In that book, she tells about biodiversity. And if there is monoculture, definitely it reduces impoverishment. Impoverishment ಅಂದರೆ reduces the nature and also culture. ಬರೀ ನಾವು ಮೊನೋಕಲ್ಚರ್ಗೆ ಡಿಪೆಂಡ್ ಆದರೆ ನಾವು ನಮ್ಮ ಈ ಫಲವನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ, ನೇಚರ್ ಹಾಳಾಗುತ್ತೆ, ಬೆಳೆ ಕಡಿಮೆ ಸಿಗುತ್ತೆ ನಮಗೆ. ಇದ್ರ ಬಗ್ಗೆ ಅವ್ರು ಹೇಳ್ಕೊತಾ ಹೋಗ್ತಾರೆ. ನಾವು ಕಮ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. The lessons I learned about diversity in the Himalayan forest I transfer to the protection of biodiversity on our farms. You see, I told you, I means Vandana Shiva. ಇಲ್ಲಿ ಐ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಯಾರು? ವಂದನಾ ಶಿವ. ವಂದನಾ ಶಿವ ಹೇಳ್ತಿದ್ದಾರೆ, ನಾನೇನೇನು ಹಿಮಾಲಯನ್ ರೀಜನಲ್ಲಿ ಪಾಠ ಕಲ್ತಿದ್ದೀನಿ, ಹಿಮಾಲಯನ್ ಫಾರೆಸ್ಟಲ್ಲಿ ಐ ಹ್ಯಾವ್ ಲರ್ನ್ ಮೆನಿ ಲೆಸನ್ಸ್. I applied those lessons of biodiversity on our farms. ಫಾರ್ಮ್ ಅಂದರೆ ಹೊಲ, ತೋಟ, ಗದ್ದೆ, ಇವುಗಳಲ್ಲಿ ಅಪ್ಲೈ ಮಾಡ್ಕೋಬೇಕು ಬಯೋಡೈವರ್ಸಿಟಿಯನ್ನು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಕಾಡನ್ನು ನೋಡಿದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವೆರೈಟೀಸ್ ನೋಡ್ತೀವಿ. ಮರ ಗಿಡಗಳನ್ನು ವೆರೈಟೀಸ್ ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನ ನೋಡ್ತೀವಿ, ಹಣ್ಣು ಹೂಗಳನ್ನ ನೋಡ್ತೀವಿ, ಲಕ್ಷಗಟ್ಟಲೆ ವೆರೈಟೀಸ್. ಅದನ್ನು ಊರೊಳಗಡೆ ಬಂದಾಗ ನಾವು ಯಾವುದೋ 4-5 ರೀತಿ ಮಾತ್ರ ವೆರೈಟೀಸ್ ನೋಡ್ತೀವಿ. ಆದರೆ ಕಾಡಲ್ಲಿ ಲೆಕ್ಕವಿಲ್ಲದಷ್ಟು.
ಅದೇ ರೀತಿ ನಮ್ಮ ಅಗ್ರಿಕಲ್ಚರ್, ನಮ್ಮ ವ್ಯವಸಾಯ ಕೂಡ ಆಗಬೇಕು ಅಂತ ವಂದನಾ ಶಿವ ಹೇಳ್ತಾರೆ. I started saving seeds from farmers' fields and then realized we needed a farm for demonstration and training. I started saving seeds. Seed ಅಂದರೆ ಬೀಜ. ಸೇವ್ ಮಾಡೋದು ಅಂದರೆ ಕಾಪಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಅಂತೇಳಿ ನಾನು ಬೀಜಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ಎಲ್ಲ ಆ ಕಡೆ ಸುತ್ತಮುತ್ತ ಪ್ರದೇಶಗಳಿಗೆ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಹೋಗೋದು, ರೈತರಿಂದ ಆ ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಅವನ್ನೆಲ್ಲ ಕಾಪಾಡ್ಕೊಳ್ತಕ್ಕಂಥದ್ದು. ಅಂದರೆ ತರಾವರಿ ಬೇಕಲ್ಲ, ವೆರೈಟೀಸ್ ಬೇಕು. ಸೊ ವಂದನಾ ಶಿವಾಗಿ ಅನಿಸುತ್ತೆ ಇದನ್ನೆಲ್ಲ ಪ್ರಯೋಗ ಮಾಡಬೇಕು, ತಳಿಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ತೋಟ ಬೇಕು. ಎಸ್, ಶಿ ರಿಯಲೈಸ್ಡ್ ದಟ್ ವಿ ನೀಡೆಡ್ ಎ ಫಾರಮ್ ಫಾರ್ ದಟ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ವಾಟ್ ಈಸ್ ದ ಡೆಮಾನ್ಸ್ಟ್ರೇಷನ್, ವಾಟ್ ಈಸ್ ದ ಟ್ರೈನಿಂಗ್? ಡೆಮಾನ್ಸ್ಟ್ರೇಷನ್. ಡೆಮೋ ಅಂದರೆ ತೋರಿಸೋದು. ಈಗ ನಾವು ಬರೀ ಮಾತಲ್ಲಿ ರೈತರನ್ನೆಲ್ಲ ಕರೆದು ಬರೀ ಮಾತಲ್ಲೇ ಇದು ಹಾಗೆ ಬೆಳೆಯುತ್ತೆ, ಇದು ಹೇಗೆ ಬೆಳೆಯುತ್ತೆ, ಇಷ್ಟು ತಿಂಗಳಿಗೆ ಬೆಳೆಯುತ್ತೆ, ಇದು ಇಷ್ಟು ದಿನ, ಇದು ಹೀಗಿರುತ್ತೆ ಅಂತ ನಾವು ಬರೀ ಥಿಯರಿ ಹೇಳಿದ್ರೆ ಉಪಯೋಗ ಆಗಲ್ಲ. ವಿ ಹ್ಯಾವ್ ಟು ಶೋ ದಟ್ ಒನ್. ಅವನ್ನ ಬೆಳೆದು ತೋರಿಸಬೇಕು. ಟು ಡೂ ದಟ್ ವಿ ನೀಡ್ ಎ ಫಾರ್ಮ್. ನಮ್ಮದೇ ಆದ ಒಂದು ತೋಟ ಬೇಕು. ಸೊ ವಂದನಾ ಶಿವ ಡೆಮಾನ್ಸ್ಟ್ರೇಷನ್ಗೋಸ್ಕರ ಆ್ಯಂಡ್ ಆಲ್ಸೋ ಟ್ರೈನಿಂಗ್, ಟು ಗಿವ್ ಟ್ರೈನಿಂಗ್ ಟು ದ ಫಾರ್ಮರ್ಸ್. ರೈತರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಇಟ್ಕೊಂಡು ಒಂದು ಫಾರಮನ್ನು ಶುರು ಮಾಡ್ಕೋಬೇಕು ಅಂತ ವಂದನಾ ಶಿವ ಅನ್ಕೋತಾರೆ. Thus, Navadanya Forum was started in 1994 in the Doon Valley, located in the lower elevation Himalayan region of Uttarakhand province. So, she started Navadanya Forum. You see, Navadanya. ನವಧಾನ್ಯ ಫಾರ್ಮ್. ನವಧಾನ್ಯ ಫಾರ್ಮನ್ನು ಶುರು ಮಾಡ್ಕೊತಾರೆ. ತಮ್ಮದೇ ಆದ ತೋಟವನ್ನು ಶುರು ಮಾಡ್ಕೊತಾರೆ. ಆ ತೋಟಕ್ಕೆ ಏನು ಹೆಸರಿಡ್ತಾರೆ? ನವಧಾನ್ಯ. ನೀವು ನವಧಾನ್ಯ, ನವ ಅಂದರೆ 9 ಧಾನ್ಯ ಅಂದರೆ ಕ್ರಾಪ್ಸ್, ಬೆಳೆಗಳು ಅಂತೇಳಿ. ಅಂದರೆ ಏನಂತ 9 ಅಂದರೆ ನಾಟ್ ಪರ್ಟಿಕ್ಯುಲರ್ 9 ಅಂತ, ಅಂದರೆ 9 ಅಷ್ಟೇ ಅಲ್ಲ, ಎಲ್ಲ ರೀತಿ ಅಂತೇಳಿ, ಎಲ್ಲ ವೆರೈಟೀಸ್ ಅಂತ ನವಧಾನ್ಯ ಫಾರ್ಮನ್ನು ಶುರು ಮಾಡ್ಕೋತಾರೆ. So, where and when? In the 19 Navadanya Forum in 1904, 1994 ಅಲ್ಲಿ ಶುರು ಮಾಡ್ಕೋತಾರೆ. Where? Doon Valley. Doon Valley-ನಲ್ಲಿ, ಡೂನ್ ಅಂದರೆ ನೀವು ಡೆಹ್ರಾಡೂನ್ ಹೆಸರು ಕೇಳಿದ್ದೀರಿ. ಡೂನ್ ವ್ಯಾಲಿ ಅಂದರೆ ಕಣಿವೆ, ಡೂನ್ ಪ್ರದೇಶದಲ್ಲಿ ಅಲ್ಲಿ ಈ ನವಧಾನ್ಯ ಫಾರ್ಮನ್ನು ಶುರು ಮಾಡ್ತಾರೆ 1994 ದಟ್ ಈಸ್ ಇನ್ ಉತ್ತರಾಖಂಡ. ದಿಸ್ ಒನ್ ಇಟ್ ಈಸ್ ಇನ್ ದ ಪ್ರಾವಿನ್ಸ್ ಆಫ್ ಉತ್ತರಾಖಂಡ ರೀಜನ್. ಉತ್ತರಾಖಂಡ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಕಣಿವೆನಲ್ಲಿ, ಡೂನ್ ವ್ಯಾಲಿನಲ್ಲಿ ನವಧಾನ್ಯ ಫಾರ್ಮನ್ನು ಶುರು ಮಾಡಿಕೊಡ್ತಾರೆ. ಇಲ್ಲಿ 3 1 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಫಸ್ಟ್ ಕ್ವೆಶನ್, ನೇಮ್ ದ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ. ನೇಮ್ ಆಫ್ ದ ಫಾರ್ಮ್, ಆ ತೋಟದ ಹೆಸರೇನು, ವಂದನಾ ಶಿವ ಅವರ ತೋಟದ ಹೆಸರೇನು ಅಂತ ಹೇಳಿದ್ರೆ ನವಧಾನ್ಯ ಫಾರ್ಮ್. ವೆನ್ ಡಿಡ್ ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್? ವೆನ್. ನೀವು WH ವರ್ಡನ್ನು ಅರ್ಥ ಮಾಡ್ಕೋಬೇಕು. ವೆನ್? ಇನ್ 1994. ವೇರ್ ಈಸ್ ನವಧಾನ್ಯ ಫಾರ್ಮ್? ನವಧಾನ್ಯ ಫಾರ್ಮ್ ಎಲ್ಲಿದೆ ಅಂತ ಕೇಳಿದ್ರೆ ವೇರ್, ಎಲ್ಲಿದೆ ಅಂದರೆ ಇನ್ ಡೂನ್ ವ್ಯಾಲಿ ಇನ್ ಉತ್ತರಾಖಂಡ ಪ್ರಾವಿನ್ಸ್. ಈ 3 ಅಂಡರ್ಲೈನ್ ಮಾಡಿ. ಟುಡೇ ವಿ ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್ ಇನ್ ದಿಸ್ ನವಧಾನ್ಯ ಫಾರ್ಮ್. ಈ ನವಧಾನ್ಯ ಫಾರ್ಮಲ್ಲಿ ನಾವು ಎಷ್ಟು ತಳಿಗಳನ್ನ ಬೆಳಿತೀವಿ ಅಂತ ಹೇಳಿದ್ರೆ 630 ವೆರೈಟೀಸ್ ಆಫ್ ರೈಸ್. ಭತ್ತ. ಎಷ್ಟು ತಳಿಗಳು, ಭತ್ತದ ತಳಿಗಳು ಎಷ್ಟು ತಳಿಗಳನ್ನ ಬೆಳೀತಾ ಇದ್ದೀವಿ ಅಂದರೆ 630, 630 ತಳಿಗಳು. ನಾವು ಭತ್ತ ಅಥವಾ ಅಕ್ಕಿ, ನಾವು ಉಪಯೋಗಿಸ್ತಕ್ಕಂಥ ಅಕ್ಕಿ ವೆರೈಟೀಸ್ ಏನು, ನಾವು ಒಂದು 5 ಥರ ನೋಡಿರ್ಬೋದಾ, ಇಲ್ಲ ಒಂದು 10 ಥರ ನೋಡಿರ್ಬೋದು. ಆದರೆ ವಂದನಾ ಶಿವ ಆಲ್ ಓವರ್ ಇಂಡಿಯಾ ಕಲೆಕ್ಟ್ ಮಾಡಿರ್ತಕ್ಕಂಥ
ವೆರೈಟೀಸ್ ಬೀಜಗಳು ಎಷ್ಟು ಅಂತ ಹೇಳಿದ್ರೆ 630 ವೆರೈಟೀಸ್, 630 ರೀತಿಯ ಭತ್ತ. ಅಷ್ಟು ಬೀಜಗಳನ್ನ ಸಂಗ್ರಹಿಸಿದ್ದಾರೆ, ಅಷ್ಟು ಬೆಳೆಗಳನ್ನ ಫಾರ್ಮಲ್ಲಿ ಬೆಳೀತಾರೆ, ತೋರಿಸ್ತಾರೆ, ರೈತರಿಗೆ ತೋರಿಸ್ತಾರೆ ಬೆಳೆದು. 150 ವೆರೈಟೀಸ್ ಆಫ್ ವೀಟ್. ವೀಟ್ ಅಂದರೆ ಭತ್ತ, ವೀಟ್ ಅಂದರೆ ಗೋಧಿ. ಎಷ್ಟು ವೆರೈಟೀಸ್ ಗೋಧಿ. ನಾವು ಗೋಧಿನಲ್ಲಿ ನೋಡಿದ್ವಿ, ಎಷ್ಟು 3 ಥರ ನೋಡಿರ್ಬೋದಾ, 4 ಥರ, 5 ಥರ ನೋಡಿರ್ಬೋದಾ ಗೋಧಿನಲ್ಲಿ. ಆದರೆ ಇಲ್ಲಿ ವಂದನಾಶ್ರೀ ಹೇಳ್ತಿದ್ದಾರೆ 150 ವೆರೈಟೀಸ್ ಆಫ್ ವೀಟ್, 150 ರೀತಿಯ ತಳಿಗಳು ಗೋಧಿನಲ್ಲಿ. ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್ ಅಂದರೆ ತಳಿಗಳು, ಇದೇ ಥರ 100 ತಳಿಗಳು. ಸೊ ವಂದನಾಶ್ರೀ ಹೇಳ್ತಕ್ಕಂಥದ್ದು ನಮ್ಮ ಮಣ್ಣಿನ ಗುಣಕ್ಕೆ, ಅಲ್ಲಿ ಸಿಗ್ತಕ್ಕಂಥ ನೀರು, ಅಲ್ಲಿಯ ಗಾಳಿ, ಇದಕ್ಕೆ ತಕ್ಕಂಥ ಯಾವ ತಳಿಗಳನ್ನ ನಾವು ಅಳವಡಿಸ್ಕೋಬೋದು ಅದ್ರ ಬಗ್ಗೆ ಅವರು ರಿಸರ್ಚನ್ನು ಮಾಡ್ತಾರೆ. We practice and promote a biodiversity intensive form of farming that produces more food and nutrition per acre. We practice it. Agriculture, biodiversity farming. On what basis? More food, more crop, ಹೆಚ್ಚು ಬೆಳೆ ಬರಬೇಕು. ಆ್ಯಂಡ್ ಆಲ್ಸೋ ಮೋರ್ ನ್ಯೂಟ್ರಿಷಿಯಸ್, ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷಿಯಸ್ ಕಂಟೆಂಟ್ ಏನಿದೆ, ಅಂಶ ಏನಿದೆ, ಅದು ಹೆಚ್ಚಿಗೆ ಇರಬೇಕು. ನಾವು ಕೆಲವೆಲ್ಲ ತರಕಾರಿ ಅಥವಾ ಬೆಳೆಗಳು ನೋಡ್ತೀವಿ, ಹೈಬ್ರಿಡ್ ನೋಡ್ತೀವಿ, ಅಂದರೆ ಗೊಬ್ಬರ ಈ ಥರ ಎಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಹೆಚ್ಚು ಬೆಳೆ ಬೆಳೀತಾರೆ, ಅದರಲ್ಲಿ ನ್ಯೂಟ್ರಿಷನ್ಸ್ ಏನೂ ಇರೋದಿಲ್ಲ. ಆದರೆ ವಂದನಾ ಶಿವ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ವಿ ಶುಡ್ ಗೆಟ್ ಮೋರ್ ಕ್ರಾಪ್, ಹೆಚ್ಚು ಬೆಳೆನೂ ಬರಬೇಕು, ಆ್ಯಂಡ್ ಆಲ್ಸೋ ಮೋರ್ ನ್ಯೂಟ್ರಿಷಿಯಸ್, ಅದರಲ್ಲಿ ನ್ಯೂಟ್ರಿಷನ್ ಕೂಡ ಹೆಚ್ಚಿನದಾಗಿ ಇರಬೇಕು. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ಫೋರ್ ಆಲ್ಸೋ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಟುಡೇ ವಿ ಆರ್ ಫೇಸಿಂಗ್ ದ ಫುಡ್ ಕ್ರೈಸಿಸ್, ದ ನ್ಯೂಟ್ರಿಷನ್ ಕ್ರೈಸಿಸ್. ಈಗ ನಾವೆಲ್ಲ ಕಡೆ ರೇಟ್ ಜಾಸ್ತಿ ಆಗ್ತಾ ಇದೆ, ಬೆಳೆ ಇಲ್ಲ, ಬೆಳೆ ಕೈಗೆ ಸಿಗ್ತಾ ಇಲ್ಲ, ಆಹಾರ ರೇಟ್ ಆಗ್ತಾ ಇದೆ, ಹಾಗೆ ನ್ಯೂಟ್ರಿಷನ್ ಇಲ್ಲ, ನಾವು ಉಪಯೋಗಿಸ್ತಕ್ಕಂಥ ತರಕಾರಿ ಹಣ್ಣುಗಳಲ್ಲಿ ನ್ಯೂಟ್ರಿಷನ್ ಇಲ್ಲ ಅಂತ ಈ ಥರ. ಸೊ ಅದನ್ನು ಉತ್ತಮಪಡಿಸಲಿಕ್ಕೆ ವಂದನಾ ಶಿವದ ಪ್ರಯೋಗ ನವಧಾನ್ಯ ಫಾರ್ಮಲ್ಲಿ ಮಾಡ್ತಾರೆ. ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ and organic farming that I started in 1987 is spreading. Organic farming. What is organic farming? ಸಾವಯವ ಕೃಷಿ. ನೀವು ಇತ್ತೀಚೆಗೆ ಹೆಸರನ್ನು ಕೇಳ್ತಾ ಇದ್ದೀರಾ, ಸಾವಯವ ಕೃಷಿ. ಫಾರ್ಮಿಂಗ್ ಅಂದರೆ ಕೃಷಿ, ವ್ಯವಸಾಯ ಮಾಡೋದು. ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿ, ಅಂದರೆ ನಾವೇ ಗೊಬ್ಬರವನ್ನು ಮರದ ಎಲೆ ಅಥವಾ ಹಸುವಿನ ಸಗಣಿ, ಗಂಜಲು ಇವುಗಳನ್ನೆಲ್ಲ ಬಳಸ್ಕೊಂಡು ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು. ನ್ಯಾಚುರಲ್ ಆಗಿ ಮಣ್ಣು, ನೀರು ಇವುಗಳನ್ನ ಉಪಯೋಗಿಸ್ಕೊಂಡು ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಇಲ್ಲಿ ಕೆಮಿಕಲ್ಸ್ ಆಯಿತು ಅಥವಾ ಕೃತಕ ಗೊಬ್ಬರಗಳನ್ನ ಬೆಳೆಸೋದಾಯಿತು ಇಲ್ಲ ಸಾವಯವ ಕೃಷಿನಲ್ಲಿ. ಸೊ ಹೊರಗಡೆ ನೀವು ಮಾರ್ಕೆಟಲ್ಲಿ ನೋಡ್ತೀರಿ ಸಾವಯವ ತರಕಾರಿಗಳು, ಸಾವಯವ ಹಣ್ಣುಗಳನ್ನ ಈಗ ಮಾರ್ತಾ ಇರ್ತಾರೆ. ಸೊ ಸಾವಯವ ಕೃಷಿ ಅದನ್ನು ಅವರು ಸಪೋರ್ಟ್ ಮಾಡಿದ್ದಾರೆ. So far, we have worked with the farmers to set up more than 100 community seed banks across India. Vandana Shiva, she says, we have started nearly 100 banks, 100 seed bank ಅಂದರೆ ನೀವು ಬ್ಲಡ್ ಬ್ಯಾಂಕ್ ನೋಡಿ ಕೇಳಿದ್ದೀರಿ, ಅಥವಾ ನಮ್ಮ ಸಿಂಡಿಕೇಟ್ ಬ್ಯಾಂಕ್, ಮೈಸೂರು ಬ್ಯಾಂಕ್ ಆ ಬ್ಯಾಂಕ್ ಅಲ್ಲ. ಇಲ್ಲಿ ಬ್ಯಾಂಕ್ ಅಂದರೆ ಏನು? ಸೀಡ್ ಬ್ಯಾಂಕ್. ಸೀಡ್ ಅಂದರೆ ಬೀಜ ಅಥವಾ ತಳಿಗಳು. ಆ ಬ್ಯಾಂಕ್, ಆ ಆಫೀಸಿಗೆ ಹೋದರೆ, ಅಲ್ಲಿಗೆ ಹೋದರೆ ನಮಗೆ ಬೀಜಗಳ ತಳಿಗಳು ಸಿಗುತ್ತೆ, ವೆರೈಟೀಸ್ ಸಿಗುತ್ತೆ. ಸೊ ಲೈಕ್ ದಟ್ ಶಿ ಸ್ಟಾರ್ಟೆಡ್ ನಿಯರ್ಲಿ 100 such banks all over India. We have saved more than 3,000 rice varieties. She says we have the seed of nearly 3,000 varieties of rice. ನಮ್ಮ ಹತ್ರ ಎಷ್ಟು ಥರದ ಭತ್ತದ ಬೀಜಗಳಿವೆ ಅಂತ ಹೇಳಿದ್ರೆ 3,000ದಷ್ಟು ತಳಿಗಳು ನಮ್ಮಲ್ಲಿವೆ.
We also help farmers make a transition from fossil fuel and chemical based monocultures to biodiverse ecological systems nourished by the sun and the soil. We have to change the farmers from monoculture to biodiversity. ನಾವು ರೈತರನ್ನು ಬದಲಾಯಿಸಬೇಕಾಗಿದೆ. ರೈತರು ಮಾನೋಕಲ್ಚರಿಂದ ಒಂದೇ ಥರದ ಬೆಳೆಯಿಂದ ಬಯೋಡೈವರ್ಸಿಟಿ ಕಡೆ ಹೋಗಲಿಕ್ಕೆ ಅವರ ಮನಸ್ಸನ್ನು ಬದಲಾಯಿಸಬೇಕಾಗಿದೆ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ನೇಚರ್ ಗಿವಿಂಗ್. ವಾಟ್ ಈಸ್ ಬಯೋಡೈವರ್ಸಿಟಿ? ಬಯೋಡೈವರ್ಸಿಟಿ ವೈವಿಧ್ಯತೆ ಅಂತ, ವೆರೈಟೀಸ್ ಅಂತ. ಶಿ ಈಸ್ ಮೈ ಟೀಚರ್ ಆಫ್ ಅಬಂಡೆನ್ಸ್. ಅಬಂಡೆನ್ಸ್ ಸಿಕ್ಕಾಪಟ್ಟೆ, ನಮ್ಗೆ ಎಷ್ಟು ಬೆಳೆ ಬೇಕು ಅಷ್ಟು ಬೆಳೆ ತೆಗಿತಕ್ಕಂಥ ಬೀಜಗಳಿದೆ, ವೆರೈಟೀಸ್ ಇದೆ. ಆ್ಯಂಡ್ ಫ್ರೀಡಮ್, ವಿ ವಿಲ್ ಬಿಕಮ್ ಫ್ರೀಡಮ್. ವಿ ಆರ್ ಫ್ರೀ ಟು ಗ್ರೋ. ಯಾವ ಕಂಡೀಷನ್ಸ್ ಇಲ್ಲ, ಇಂಥದೇ ಬೆಳೆ ಬೆಳಿಬೇಕು, ಇಷ್ಟಕ್ಕೆ ಲಿಮಿಟ್ ಅಂತ ಏನಿಲ್ಲ. ಫ್ರೀ, ವಿ ಕ್ಯಾನ್ ಗ್ರೋ ಎನಿ ಟೈಪ್ ಆಫ್ ಕ್ರಾಪ್ಸ್, ಎನಿ ಟೈಪ್ ಆಫ್ ಫ್ಲವರ್ಸ್, ಎನಿ ಟೈಪ್ ಆಫ್ ವೆಜಿಟಬಲ್ಸ್, of cooperation and mutual giving. Now next page, page number 25. Rights of nature on the global stage. Rights of nature on the global stage. ಇಲ್ಲಿ ಸ್ವಲ್ಪ ಟಾಪಿಕ್ ಚೇಂಜ್ ಆಗುತ್ತೆ. ಇಲ್ಲಿ ವಂದನಾ ಶಿವ ಅನ್ನೋದಕ್ಕಿಂತ ಇಲ್ಲಿ ಡಿಸ್ಕಷನ್ ಆಗ್ತಕ್ಕಂಥದ್ದು ಅರ್ತ್ ಬಗ್ಗೆ, ಅಬೌಟ್ ಅರ್ತ್, ಭೂಮಿ ಬಗ್ಗೆ. ಈ ಪೇಜ್ ಪೂರ್ತಿ ಭೂಮಿಯ ಬಗ್ಗೆ ಇರ್ತಕ್ಕಂಥ ಕಾಮೆಂಟ್ಸನ್ನು, ಭೂಮಿಯನ್ನು ನಾವು ಯಾವ ರೀತಿ ತಗೊಳ್ತಾ ಇದ್ದೀವಿ, ಯಾವ ರೀತಿಯನ್ನು ನೋಡ್ತಾ ಇದ್ದೀವಿ, ಅದ್ರ ಮೇಲಿನ ಕಾಮೆಂಟ್ಸ್ ಈ ಪೇಜಲ್ಲಿ ಸಿಗುತ್ತೆ. ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್. ದ ಅರ್ತ್ ಹ್ಯಾಸ್, ದ ನೇಚರ್ ಹ್ಯಾಸ್ ಅವರ್ ಓನ್ ರೈಟ್ಸ್. ನಾವು ಅನ್ಕೋತೀವಿ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದಲ್ಲಿ ನಮಗಷ್ಟೇ ರೈಟ್ಸ್ ಇರೋದು ಅಂತ, ನಮಗಷ್ಟೇ ಹಕ್ಕುಗಳಿರೋದು ಅಂತ. ಬಟ್ ನೇಚರ್ ಹ್ಯಾಸ್ ರೈಟ್ಸ್. ಈ ಪ್ರಕೃತಿಗೆ, ದಿಸ್ ಅರ್ತ್, ಈ ಭೂಮಿಗೂ ಕೂಡ ರೈಟ್ಸ್ ಇದೆ. ಶಿ ಹ್ಯಾಸ್ ಅವರ್ ಓನ್ ರೈಟ್ಸ್, ಹಕ್ಕುಗಳಿವೆ. ವೆನ್ ನೇಚರ್ ಈಸ್ ಎ ಟೀಚರ್, ವಿ co-create with her, we recognize her agency and her rights. So nature is our teacher. ನಾವು ಇದನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ, ದ ನೇಚರ್ ಈಸ್ ಅವರ್ ಟೀಚರ್. ಪ್ರಕೃತಿ ನಮಗೆ ಟೀಚರ್ ಥರ ಅಂತ. ಈಗ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಆಗುತ್ತೆ, ಅಥವಾ ಇಂತಿಂಥ ಬೆಳೆಗಳು, ಇಂತಿಂಥ ಸೀಸನಲ್ಲಿ ಈ ಥರದ ಬೆಳೆಗಳು ಬರುತ್ತೆ. ಆ ಫುಡ್ಗೆ ನಾವು ಅಡ್ಜಸ್ಟ್ ಆಗಿದ್ದೀವಿ. ಇಂತಿಂಥ ಸೀಸನಲ್ಲಿ ಇಂತಿಂಥ ಫುಡ್ಡನ್ನು ನಾವು ಬಳಸ್ತೀವಿ. ಸೊ ನೇಚರ್ ಈಸ್ ಎ ಟೀಚರ್. ನೇಚರ್ ಕೂಡ ನಮಗೆ ಟೀಚರ್ ಇದ್ದಾಗೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಅರ್ತ್, ಅವರ್ ನೇಚರ್, ಆ್ಯಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹರ್. ಭೂಮಿಯನ್ನು ನಾವು ಒಪ್ಕೋಬೇಕು, ನೇಚರ್ನ ಒಪ್ಕೋಬೇಕು. ಆಕೆಗೂ ಜೀವ ಇದೆ, ಭೂಮಿಗೂ ಜೀವ ಇದೆ ಅನ್ನೋದನ್ನು ಒಪ್ಕೋಬೇಕು. ದಟ್ ಈಸ್ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್ ದಟ್ Ecuador has recognized the rights of nature in its constitution. ಆ ಲೈನನ್ನು ಅಂಡರ್ಲೈನ್ ಮಾಡಿ, ಡಾರ್ಕ್ ಲೆಟರ್ಸ್ ಅಂತ. ಒನ್ ಮಾರ್ಕ್ ಕ್ವೆಶ್ಚನ್. ನೇಮ್ ದ ಕಂಟ್ರಿ ವಿಚ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಅಥವಾ ಒಂದು 3-4 ಆಪ್ಷನ್ಸ್ ಕೊಟ್ಟು, ದ ಕಂಟ್ರಿ ವಿಚ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಈಸ್, ಒಂದು 4 ಆನ್ಸರ್ಸ್ ಕೊಡೋದು. ಜರ್ಮನಿ, ಇಟಲಿ, ಫ್ರಾನ್ಸ್, ಈಕ್ವೆಡಾರ್ ಅಂತ ಕೊಡೋದು. ದ ಕರೆಕ್ಟ್ ಆನ್ಸರ್ ಈಸ್ ಈಕ್ವೆಡಾರ್. ಸೊ ಈಕ್ವೆಡಾರ್ ಮೊದಲನೇ ದೇಶ. ಈ ದೇಶ ಅಂದರೆ ತನ್ನ ಕಾನ್ಸ್ಟಿಟ್ಯೂಷನಲ್ಲಿ, ತನ್ನ ಸಂವಿಧಾನದಲ್ಲಿ ದ ರೈಟ್ಸ್ ಆಫ್ ನೇಚರ್, ನೇಚರ್ಗೂ ಕೂಡ ರೈಟ್ಸ್ ಇದೆ ಅನ್ನೋದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ತಾರೆ. ಅಂದರೆ ಇತ್ತೀಚೆಗೆ ನಮ್ಮಲ್ಲಿ ನಾವು ನೋಡ್ತೀವಿ, ಏನು ಪ್ರಾಣಿ ಪಕ್ಷಿಗಳನ್ನ ಸಾಯಿಸೋ ಹಾಗಿಲ್ಲ, ಶೂಟ್ ಮಾಡೋದಿಲ್ಲ, ಜಿಂಕೆಗಳನ್ನ ಕೊಲ್ಲೋ ಹಾಗಿಲ್ಲ, ಮತ್ತು ವಿತೌಟ್ ಪರ್ಮಿಷನ್ ಮರಗಳನ್ನ ಕಡಿಯೋ ಹಾಗಿಲ್ಲ. ಮರಗಳನ್ನ ಕಡಿಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಬರಬೇಕು. ಹಾಗೆ ನೀವು ಬೋರ್ವೆಲ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತೊಗೊಂಡ್ಬರ್ಬೇಕು. ಹೀಗೆಲ್ಲ ಕಾನೂನುಗಳಿದೆ. ನಾವು ಭೂಮಿ ಮೇಲೆ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಪರ್ಮಿಷನ್ ಬೇಕು. ನೀವು ಮನೆ ಕಟ್ಟೋದಾಯಿತು, ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟೋದಾಯಿತು, ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡು ಬರಬೇಕು. ಬಿಕಾಸ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಅರ್ತ್ ಆ್ಯಸ್ ಅವರ್ ಮದರ್. In April 2011, the United Nations General Assembly, inspired by the Constitution of
Ecuador and the Universal Declaration of the Rights of Mother Earth initiated by Bolivia organized a conference on harmony with nature as part of Earth Day celebrations. Yes, UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಅಲ್ಲಿ ಬರ್ತಕ್ಕಂಥ ಒಂದು ಅಸೆಂಬ್ಲಿ, ಅದು ಇತ್ತೀಚೆಗಷ್ಟೇ ಅಂದರೆ 2011 ಒಂದು ಕಾನ್ಫರೆನ್ಸನ್ನು ಏರ್ಪಡಿಸಿ ಒಂದು ಸಮಾವೇಶ. ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಇಕ್ವೆಡಾರ್ ಆ್ಯಂಡ್ ಆಲ್ಸೋ ಬೊಲಿವಿಯಾ. ಇಕ್ವೆಡಾರ್ ಅದರ ಮಾಡಿರ್ತಕ್ಕಂಥ ಕಾನೂನು ಮತ್ತು ಬೊಲಿವಿಯಾ ಕಾನೂನು ಇವೆರಡನ್ನೂ ಸೇರಿಸ್ಕೊಂಡು ಸ್ಫೂರ್ತಿಗೊಂಡು ನಾವು ಅರ್ತ್ ಡೇ ಸೆಲೆಬ್ರೇಷನ್ ಮಾಡಬೇಕು. ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ, ಬೇರೆ ಬೇರೆ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ, ಬಟ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಅಟ್ ದ ಮೋಸ್ಟ್ ಅರ್ತ್ ಡೇ ಸೆಲೆಬ್ರೇಷನ್. ಭೂಮಿ ದಿನ, ಎನ್ವಿರಾನ್ಮೆಂಟಲ್ ಡೇ ಅಂತೀವಿ, ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ಅರ್ತ್ ಡೇ ಸೆಲೆಬ್ರೇಷನ್, ಭೂಮಿಯ ದಿನ ಅಂತ, ಭೂಮಿಗೂ ಒಂದು ಬರ್ತ್ಡೇ ಇದೆ, ಭೂಮಿ ದಿನ ಅಂತ ನಾವು ಆಚರಿಸಬೇಕು. Much of the discussion centered on ways to transform systems based on domination of people over nature, men over women, and rich over poor into new systems based on partnership. Yes, domination of people over nature. ಹಾಗೆ ಈ ಸಮಾವೇಶದಲ್ಲಿ ಎಷ್ಟು ಉಪನ್ಯಾಸಗಳನ್ನ ಏರ್ಪಡಿಸ್ತಾರೆ. ಯಾವ್ಯಾವ ಥರ ಅಂದರೆ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್, ಜನ ಪ್ರಕೃತಿ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬಾಸಿಸಮ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ. ಮೆನ್ ಓವರ್ ವುಮನ್, ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ದಬ್ಬಾಳಿಕೆ, ಈ ಥರ ಆಯಿತು. ಅಥವಾ ರಿಚ್ ಓವರ್ ಪೋರ್, ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆ, ಇಂಥ ಟಾಪಿಕ್ ಎಲ್ಲ ಆ ಸಮಾವೇಶದಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ದೇ ಆರ್ ಆಲ್ ಪಾರ್ಟ್ನರ್ಸ್. ಈ ಭೂಮಿ ಮೇಲೆ ಪ್ರಕೃತಿನೂ ಇದೆ, ನಾವು ಇದ್ದೀವಿ, ನಮ್ಮಲ್ಲಿ ಕೋಆಪರೇಷನ್, ಹೊಂದಾಣಿಕೆ ಬೇಕು. ಹೆಣ್ಣು ಮಕ್ಕಳು ಕೂಡ ಭೂಮಿ ಮೇಲೆ ಇದ್ದಾರೆ, ಅದರಷ್ಟೇ ಮುಖ್ಯ ಗಂಡು ಮಕ್ಕಳು ಕೂಡ ದೇ ಆರ್ ಆಲ್ ಪಾರ್ಟ್ನರ್ಸ್. ಇಬ್ಬರು ಅಷ್ಟೇ ಅವಶ್ಯಕತೆ ಇದೆ. ರಿಚ್ ಆ್ಯಂಡ್ ಪುವರ್, ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಬಟ್ ದೇರ್ ಶುಡ್ ಬಿ ಕೋಆಪರೇಷನ್, ಇಬ್ಬರಲ್ಲೂ ಕೂಡ ಸಹಕಾರ ಬೇಕು. ದ UN Secretary General's report, Harmony with Nature, issued an conjunction with the conference, elaborates on the importance of reconnecting with the nature. Harmony with nature, ಹಾರ್ಮನಿ ಅಂದರೆ ಹೊಂದಾಣಿಕೆ, ನೇಚರ್ ಪ್ರಕೃತಿ ಜೊತೆಗೆ ಹೊಂದಾಣಿಕೆಯಲ್ಲಿ ನಾವು ಇರಬೇಕಾಗತ್ತೆ. ವಿ ಆರ್ ಇನ್ಸೆಪರಬಲ್, ನಾವೇ ಬೇರೆ, ನೇಚರೇ ಬೇರೆ ಅಲ್ಲ, ನಾವಿಬ್ಬರೂ ಕೂಡ ಒಂದೇ. Ultimately, environmentally destructive behavior is the result of a failure to recognize that human beings are an inseparable part of nature and that we cannot damage it without severely damaging ourselves. What we are destroying in the nature, it is a lack of understanding. ಪ್ರಕೃತಿನ ಏನು ಹಾಳು ಮಾಡ್ತಾ ಇದ್ದೀವಿ, ಅದರ ಅರ್ಥ ಏನು ಅಂದರೆ ನಾವು ಪ್ರಕೃತಿನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ವಿ ಆರ್ ಇನ್ಸೆಪರಬಲ್ ಪಾರ್ಟ್ ಆಫ್ ನೇಚರ್. ನಮ್ಮನ್ನು ಪ್ರಕೃತಿಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇಫ್ ವಿ ಡ್ಯಾಮೇಜ್ atmosphere, environment and nature, what happens? It is damaging ourselves. ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ ಅಂತಂದರೆ ಏನರ್ಥ ಅಂತ ಹೇಳಿದ್ರೆ, ನಾವು ನಮ್ಮನ್ನೇ ನಾವು ಡ್ಯಾಮೇಜ್ ಮಾಡ್ಕೊತಾ ಇದ್ದೀವಿ. ಪ್ರಕೃತಿ ಹಾಳಾಗಿದೆ, ಭೂಮಿ ಹಾಳಾಗ್ತಾ ಇದೆ ಅಂದರೆ ಏನರ್ಥ, ನಾವು ಕೂಡ ನಮ್ಮ ಸ್ಥಿತಿ ಕೂಡ ಅದೇ ರೀತಿ ಆಗ್ತಾ ಇದೆ ಅಂತ. Separatism is indeed at the root of disharmony with nature and violence against nature and people. As the prominent South African environmentalist Cormac Cullinan points out, apartheid means separateness. Underline ಮಾಡಿ, apartheid means separateness. What is apartheid ಅಂತ ಕೇಳ್ತಾರೆ, ಅಂಡರ್ಲೈನ್ ಮಾಡಿ. apartheid means separateness. separateness ಅಂದರೆ ಬೇರೆ ಬೇರೆ ಅಂತ. ಮನುಷ್ಯನೇ ಬೇರೆ, ಭೂಮಿನೇ ಬೇರೆ, ಪ್ರಕೃತಿನೇ ಬೇರೆ, ಬೇರೆ ಬೇರೆ ನೋಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಸಂಬಂಧನೇ ಇಲ್ಲ. ಇದು ಅಪಾರ್ಥೈಡ್. ಅಪಾರ್ಥೈಡ್ ಮೀನ್ಸ್ ಸಪರೇಟ್ನೆಸ್. ಸೊ ಕಾರ್ಮ್ಯಾಕ್ ಕಲಿನನ್ ಅಂಡರ್ಲೈನ್ ಮಾಡಿ. ನೇಮ್ ದ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕೇಳಿದ್ರೆ ಆನ್ಸರ್ ಕಾರ್ಮ್ಯಾಕ್ ಕಲಿನನ್. The world joined the anti-apartheid movement to end the violent separation of people on the basis of color. You know what happened in South Africa? There is color discrimination. Separatism on the basis of color. ನೀವು ಸೌತ್ ಆಫ್ರಿಕಾದಲ್ಲಿ ನೋಡ್ತೀರಾ, ಕಲರ್ ಬೇಸ್ಡ್.
ಕಲರ್ ಬೇಸ್ಡ್ ಅಂತಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್. ನಮ್ಮಲ್ಲಿ ಇಂಡಿಯಾದಲ್ಲಿ ನಾವು ನೋಡಿದ್ದು ಕ್ಯಾಸ್ಟಿಸಮ್, ಜಾತಿ ಇದ್ರ ಬಗ್ಗೆ. ಅದೇ ಆಫ್ರಿಕಾದಲ್ಲಿ ನೋಡ್ತಕ್ಕಂಥದ್ದು ಕಲರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಭೇದ ಭಾವ, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಅಪಾರ್ಥೈಡ್, ಸೆಪರೇಟಿಸಮ್. Apartheid in South Africa was put behind us. Today we need to overcome the wider and deeper apartheid and eco-apartheid based on the illusion of separatism of humans from nature in our minds and lives. So we and nature, people and nature are separate. We should fight against it. Anti-apartheid, apartheid separateness. Anti ಅಂದರೆ ಅದರ ವಿರುದ್ಧ ಚಳುವಳಿ ಮಾಡಬೇಕು. We and nature, people, animals and nature, they are not separate. ನಾವು ಕೂಡ ಎರಡೂ ಕೂಡ ಹೊಂದಾಣಿಕೆಯಲ್ಲಿ ಹೋಗ್ತಕ್ಕಂಥದ್ದು. ಹಾರ್ಮೋನಿ ವಿತ್ ನೇಚರ್. ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ. ಡೆಡ್ ಅರ್ತ್, ವಿ ಥಿಂಕ್ ದಟ್ ದ ಅರ್ತ್ ಈಸ್ ಡೆಡ್. ಭೂಮಿಯನ್ನು ಏನಂತೀವಿ ನಾವು? ಜೀವ ಇಲ್ಲ ಅಂತ ಹೇಳ್ತೀವಿ. ಭೂಮಿ ಸತ್ತೋಗಿದೆ, ಭೂಮಿಗೆ ಜೀವ ಇಲ್ಲ. ಹಾಗೆ ಹೇಳ್ತೀವಿ. ಭೂಮಿ ಮೇಲೆ ಎಷ್ಟೋ ಫ್ಯಾಕ್ಟ್ರಿಗಳನ್ನ ಕಟ್ತೀವಿ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ತೀವಿ, ಬೋರ್ವೆಲ್ಗಳನ್ನ ಕೊರೆಸ್ತಾನೇ ಇರ್ತೀವಿ, ದೊಡ್ಡ ಬೆಟ್ಟ ಗುಡ್ಡಗಳನ್ನ ಕಡಿದು ರಸ್ತೆಗಳನ್ನ ಮಾಡ್ತಾ ಇರ್ತೀವಿ. ಮನುಷ್ಯ ಇಷ್ಟ ಬಂದಂಗೆ ಭೂಮಿಯನ್ನು ತಗೊಳ್ತಾ ಇದ್ದಾನೆ. ಸೊ ವಾಟ್ ವಿ ಥಿಂಕ್? ದ ಅರ್ತ್ ಈಸ್ ಡೆಡ್. ಭೂಮಿ ಸತ್ತಿದೆ, ಭೂಮಿಗೆ ಜೀವ ಇಲ್ಲ. ಹಾಗಾಗಿ ನಾವು ಇಷ್ಟ ಬಂದಂಗೆ ನಡ್ಕೊಳ್ತಾ ಇದ್ದೀವಿ. The war against the earth began with this idea of separateness. Its contemporary seeds were sown when the living earth was transformed into dead matter to facilitate the Industrial Revolution. Why do we think the earth is dead? Because to get facilities, to start industries, factories, Industrial Revolution. Industrial ಅಂದರೆ ಕೈಗಾರಿಕಾ, ರೆವಲ್ಯೂಷನ್ ಅಂದರೆ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಶುರುವಾಯಿತು. ಎಲ್ಲ ಕಡೆ ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸ್ ಶುರು ಮಾಡ್ಕೊಂಡ್ವಿ. ನೀರು ಹಾಳು ಮಾಡಿದ್ವಿ, ಗಾಳಿಯನ್ನು ಹಾಳು ಮಾಡಿದ್ವಿ, ಎಲ್ಲ ಕಡೆ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ ಶುರುವಾಯಿತು. ಜಾಗಗಳನ್ನೆಲ್ಲ ಮರ ಕಾಡುಗಳು ಎಲ್ಲ ಕಡಿದ್ಬಿಟ್ಟು ಏನು ಮಾಡಿದ್ವಿ ನಾವು? ಆ ಜಾಗಗಳನ್ನೆಲ್ಲ ಫ್ಯಾಕ್ಟ್ರಿ, ಮನೆಗಳನ್ನ ಕಟ್ಕೊಳ್ಳಿಕ್ಕೆ ತೊಗೊಂಡ್ವಿ. ಸೊ ವಿ ಥಿಂಕ್ ದಟ್ ದ ಅರ್ತ್ ಈಸ್ ಡೆಡ್. ಭೂಮಿಗೂ ಜೀವ ಇದೆ. ಭೂಮಿನ ಹಾಳು ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಲಿಲ್ಲ. Monocultures replaced diversity. Raw materials and dead matter replaced a vibrant earth. Raw materials. ಜೀವ ಇರ್ತಕ್ಕಂಥ ಭೂಮಿನ ನಾವೇನು ಅಂದ್ಕೊಂಡ್ವಿ ನಾವು? ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ಸ್ ಅಂದರೆ ಕಚ್ಚಾ ವಸ್ತುಗಳು ಅಂತ. ಭೂಮಿ ಮೇಲೆ ಸಿಗುತ್ತೆ, ಗಿಡ ಮರಗಳು ಸಿಗುತ್ತೆ, ಬೆಟ್ಟ ಗುಡ್ಡಗಳಲ್ಲಿ ಏನೆಲ್ಲ ನಮ್ಮ ಖನಿಜ ಸಂಪತ್ತು ಎಲ್ಲ ಸಿಗುತ್ತೆ. ಸೊ ನಾವು ಭೂಮಿ ಅಂದರೆ ಏನು? ನಮಗೆ ಕಚ್ಚಾ ವಸ್ತುಗಳನ್ನ ಕೊಡ್ತಕ್ಕಂಥ ಒಂದು ಪ್ರದೇಶ. ಅದಕ್ಕೆ ಜೀವ ಇದೆ ಅಂದ್ಕೊಂಡಿಲ್ಲ. ವಾಟ್ ಈಸ್ ಅರ್ತ್? ವಾಟ್ ಈಸ್ ನೇಚರ್? ಇಟ್ ಈಸ್ ಜಸ್ಟ್ ರಾ ಮೆಟೀರಿಯಲ್. ನಮಗೆ ಕಚ್ಚಾ ವಸ್ತುಗಳನ್ನ ಕೊಡ್ತಕ್ಕಂಥ ಒಂದು ಸೋರ್ಸ್ ಇದು, ಒಂದು ಆಧಾರ ಇದು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಡೆಡ್ ಮ್ಯಾಟರ್. ಅರ್ತ್ ಈಸ್ ಎ ಡೆಡ್ ಮ್ಯಾಟರ್. ಮ್ಯಾಟರ್ ವಸ್ತು, ಭೂಮಿ ಒಂದು ಸತ್ತ ವಸ್ತು. Replaced a vibrant earth. You see, earth is vibrating. Actually, earth vibrates. ಭೂಮಿ ಕಂಪಿಸುತ್ತೆ, ಭೂಕಂಪ ಆಗುತ್ತೆ, ಪ್ರವಾಹ ಉಕ್ಕುತ್ತೆ, ಇನ್ನೆಲ್ಲೋ ಪ್ರಳಯ ಆಗುತ್ತೆ. ಸೊ ವಾಲ್ಕನಸ್ ಇವೆಲ್ಲ ಏನು ತೋರಿಸುತ್ತೆ? ಭೂಮಿಗೂ ಜೀವ ಇದೆ. ಬೆಟ್ಟಗಳು ಕುಸಿತಾ ಹೋಗ್ತಿವೆ. ನೀವು ಕೇಳ್ತೀರ, ಮಡಿಕೇರಿ ಮುಂತಾದ ಪ್ರದೇಶ ಬೆಟ್ಟ ಕುಸಿತಾ ಇದೆ ಅಂತಾರೆ. ಎಲ್ಲೋ ಬೋರ್ ಕೊರಿಯೋದು, ಎಲ್ಲೋ ರೋಡ್ಗಳು ಮಾಡ್ತಕ್ಕಂಥದ್ದು, ಭೂಮಿ ಕುಸಿದೋಗ್ಬಿಡುತ್ತೆ, ಕೊಚ್ಕೊಂಡು ಹೋಗುತ್ತೆ. ಆ ಬೆಟ್ಟ ಗುಡ್ಡಗಳ ಮೇಲೆ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು, ಬೆಟ್ಟಗಳು ಕುಸಿಯುತ್ತೆ. ಅದು ಇಂಡೈರೆಕ್ಟಾಗಿ ಏನಾಗುತ್ತೆ? ಮನುಷ್ಯನ ನಾಶ ಆಗ್ತಾ ಹೋಗುತ್ತೆ. ಟೆರ್ರನಲೀಸ್, ದ ಎಂಪಿ ಲ್ಯಾಂಡ್. ವಿ ಥಿಂಕ್ ದಟ್ ದಿಸ್ ಅರ್ತ್ ಈಸ್ ಟೆರ್ರನಲೀಸ್. ಟೆರಾ ಭೂಮಿ, ನಲೀಸ್ ಎಂಪ್ಟಿ ಲ್ಯಾಂಡ್. ಇದು ಭೂಮಿ ಏನೋ ಒಂದು ಖಾಲಿ ಪ್ರದೇಶ, ಏನು ಬೇಕಾದ್ರೂ ಮಾಡ್ಬೋದು ಅನ್ಕೋತೀವಿ. ಟೆರ್ರನಲೀಸ್. Occupation regardless of presence of indigenous peoples. Replaced terra matter. No, we should take it as a mother earth. Terranalist. ಒಂದು ಖಾಲಿ ಭೂಮಿ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಬಟ್ ವಿ ಶುಡ್ ಟೇಕ್ ಇಟ್ ಆಸ್ ಮದರ್ ಅರ್ತ್. ದಿಸ್ ಅರ್ತ್ ಈಸ್ ಜಸ್ಟ್ ಲೈಕ್ ಅವರ್ ಮದರ್. ನಮ್ಮ ಭೂಮಿ ತಾಯಿ ಅಂತೇಳಿ ನಾವು ಅದನ್ನು ತಗೋಬೇಕು. ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೇಕನ್, called the father of modern science, who said that
science and inventions that result do not merely exert a gentle guidance over nature's course. They have the power to conquer and subdue her, to shape her to her foundations. ಫ್ರಾನ್ಸಿಸ್ ಬೇಕನ್ ಅಂಡರ್ಲೈನ್ ಮಾಡಿ ಒನ್ ಮಾರ್ಕ್ ಕ್ವೆಶನ್ ಕೇಳ್ತಾರೆ. ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕೇಳ್ತಾರೆ ಫ್ರಾನ್ಸಿಸ್ ಬೇಕನ್. ಅಥವಾ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಈಸ್, ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾರೆ. ಸೊ ಫ್ರಾನ್ಸಿಸ್ ಬೇಕನ್ ಈಸ್ ದ ಆನ್ಸರ್. ಸೊ ವಾಟ್ ಇಸ್ ಫ್ರಾನ್ಸಿಸ್ ಬೇಕನ್ ಸೇ? ಫ್ರಾನ್ಸಿಸ್ ಬೇಕನ್ ಏನು ಹೇಳ್ತಾರೆ? ಸೈನ್ಸ್ ಆ್ಯಂಡ್ ಇನ್ವೆನ್ಷನ್ಸ್, ಸೈನ್ಸ್ ಏನು ವಿಜ್ಞಾನ ಇದೆ, ಇನ್ವೆನ್ಷನ್ಸ್ ಅವ್ರು ಕಂಡಿರ್ತಕ್ಕಂಥದ್ದು ಏನಿದೆ ಅವೆಲ್ಲ ಏನು ಅಂತ ಹೇಳಿದ್ರೆ ದೇ ಆರ್ ಗೈಡ್ಲೈನ್ಸ್. ದೇ ಆರ್ ಗೈಡ್ಲೈನ್ಸ್ ಹೌ ಟು ಯೂಸ್ ದಿಸ್ ಅರ್ತ್ ಹೆಲ್ತಿಲಿ. ಆರೋಗ್ಯಕರವಾಗಿ ಈ ಭೂಮಿನಲ್ಲಿ ಮೇಲಿರ್ತಕ್ಕಂಥದ್ದನ್ನು ನಾವು ಹೇಗೆ ಬಳಸ್ಕೊಳ್ಬೋದು, ಒಂದು ಗೈಡ್ಲೈನ್ಸ್ ನಮಗೆ ಹೇಗಿರಬೇಕು ಅಂತ ಅನ್ನೋದಕ್ಕೆ ಗೈಡ್ಲೈನ್ ಕೊಡೋದು ಸೈನ್ಸ್ ಮತ್ತು ಇನ್ವೆನ್ಷನ್ಸ್. ಬಟ್ ಆ್ಯಕ್ಚುಲಿ ವಾಟ್ ಆರ್ ವಿ ಡೂಯಿಂಗ್? ಯೂಸಿಂಗ್ ದಟ್ ಸೈನ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ವಿ ಆರ್ ಡಿಸ್ಟ್ರಾಯಿಂಗ್ ದಿಸ್ ಅರ್ತ್. ಈ ಭೂಮಿಯನ್ನು ನಾಶ ಮಾಡ್ತಾ ಇದ್ದೀವಿ ಅದೇ ಸೈನ್ಸ್ ಮತ್ತು ಇನ್ವೆನ್ಷನ್ಸನ್ನು ಉಪಯೋಗಿಸ್ಕೊಂಡು. ಆ್ಯಕ್ಚುಲಿ ವಾಟ್ ಈಸ್ ದಿ ಸೈನ್ಸ್, ವಾಟ್ ಇಸ್ ದ ಸೈನ್ಸ್ ಸೇ? ವಿಜ್ಞಾನ ಏನು ಹೇಳುತ್ತೆ ನಮಗೆ? ಇದು ಗೈಡ್ಲೈನ್, ನಮಗೆ ಗೈಡ್ಲೈನ್ಸ್ ಕೊಡುತ್ತೆ. ಯಾವಾಗ ಮಳೆ ಬರುತ್ತೆ ಅಥವಾ ಯಾವ ವಾತಾವರಣದಲ್ಲಿ ನಾವು ಇರ್ತೀವಿ, ಯಾವಾಗ ಏನೇನೋ ನಾವು ಎಚ್ಚರ ತಗೋಬೇಕಾಗತ್ತೆ, ಗೈಡ್ಲೈನ್ಸ್ ಕೊಡುತ್ತೆ ನಮಗೆ. ಸಮುದ್ರದಲ್ಲಿ ನಾವು ಹೇಗೆ ಹೋಗಬೇಕು, ಯಾವ್ಯಾವ ಕಾಲದಲ್ಲಿ ಹೋಗೋದು ಒಳ್ಳೇದಲ್ಲ, ಏನು ಇದ್ರ ಬಗ್ಗೆ ನಮಗೆಲ್ಲ ಕಂಡುಹಿಡಿದಿದೆ, ಹೇಳ್ಕೊಡುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ವಿ ಆರ್ ಯೂಸಿಂಗ್ ದಿಸ್ ಸೈನ್ಸ್ ಆ್ಯಂಡ್ ಇನ್ವೆನ್ಷನ್ ಟು ಡೆಸ್ಟ್ರಾಯ್ ದಿಸ್ ಅರ್ತ್. ಇದೇ ಸೈನ್ಸನ್ನು ಬಳಸ್ಕೊಂಡು ನಾವು ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ. As philosopher and historian Caroline Marchant points out, this shift of perspective from nature as a living and nurturing mother to inert, dead and manipulate matter was well suited to the activities that would lead to capitalism. Caroline Marchant ಅಂತೇಳಿ ಇವರು ಹೇಳ್ತಾರೆ, ಒಬ್ಬ ಫಿಲಾಸಫರ್, ಒಬ್ಬರ ತತ್ವಜ್ಞಾನಿ. ಇವರು ಹೇಳ್ತಾರೆ, ಹಿಸ್ಟೋರಿಯನ್ ಹೇಳ್ತಾರೆ. ಅವರೇನಂತ ಹೇಳ್ತಾರೆ? ವಾಟ್ ಡು ವಿ ಥಿಂಕ್ ನೇಚರ್? ನೇಚರ್ ಈಸ್ ಎ ಲಿವಿಂಗ್ ಥಿಂಗ್, ಜೀವ ಇರ್ತಕ್ಕಂಥದ್ದು. ಇಟ್ ಜಸ್ಟ್ ಲೈಕ್ ಎ ನರ್ಚರಿಂಗ್ ಮದರ್. ತಾಯಿ ನಮ್ಮನ್ನು ಏನು ಆರೈಕೆ ಮಾಡ್ತಾರಲ್ಲ, ನಮ್ಮನ್ನೇನು ನೋಡ್ಕೊಳ್ತಾರಲ್ಲ, ಆ ಥರ ಪ್ರಕೃತಿ ಇದು. ಬಟ್ ವಾಟ್ ಡು ವಿ ಥಿಂಕ್? ಇಟ್ ಈಸ್ ಎ ಡೆಡ್ ಮ್ಯಾಟರ್. ಭೂಮಿ ಒಂದು ಸತ್ತ ಒಂದು ವಸ್ತು. ನಮ್ಮ ಅಗತ್ಯಗಳನ್ನು ನಾವು ಇದರಿಂದ ನಾವು ಪೂರೈಸ್ಕೋತೀವಿ ಅಂತ ನಾವು ಒಂದು ವಸ್ತು ಥರ ನೋಡ್ತಾ ಇದ್ದೀವಿ. ಇಟ್ ಈಸ್ ಡ್ಯಾಮೇಜಿಂಗ್, ಇಟ್ ಈಸ್ ಡೇಂಜರಸ್. The domination images created by Bacon and other leaders of the scientific revolution replaced those of the nurturing earth, removing a cultural constraint on the exploitation of nature. One does not readily slay a mother, dig into her entrails for gold, or mutilate her body, Marchant wrote. Caroline Marchant ಬರೀತಾರೆ. For example, yes, we are destroying earth, we are destroying nature because to get benefits, to get wealth. ಈ ಪ್ರಕೃತಿನಲ್ಲಿ ಭೂಮಿನಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ದೋಚಲಿಕ್ಕೆ, ಲಾಭ ಮಾಡ್ಕೊಳ್ಳಿಕ್ಕೆ ಇದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಅದನ್ನು ಅವರು ತಮ್ಮ ಮಾತಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈಗ ನಮ್ಮ ತಾಯಿ ಅಂದ್ಕೊಳ್ಳಿ, ಕಿವಿಗೇನು ಒಳ್ಳೆ ಓಲೆ ಹಾಕ್ಕೊಂಡಿದ್ದಾರೆ, ಕೈಗೆ ಒಳ್ಳೆ ಬಳೆ ಹಾಕ್ಕೊಂಡಿದ್ದಾರೆ. ಕಿವಿಲಿ ಓಲೆ ಚೆನ್ನಾಗಿದೆಯಲ್ಲ, ಓಲೆ ಬೇಕು ಅಂದರೆ ಕಿವಿನ ಕಟ್ ಮಾಡ್ತೀವ? ಅಥವಾ ಕೈಯಲ್ಲಿ ಬಳೆ ಇದೆ, ಆ ಬಳೆ ಬೇಕು ಅಂದರೆ ಕೈನ ಕಟ್ ಮಾಡೋದು ಹಾಗೆ. ಇಟ್ ಈಸ್ ಇಂಪಾಸಿಬಲ್. ವಿ ಡೋಂಟ್ ಡೂ ದ್ಯಾಟ್. ನಾವು ಈ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್ ಸ್ಲೇ, ವಿ ಕೆನಾಟ್ ಕಿಲ್ ಎ ಮದರ್ ಫಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಫಾರ್ ಅವರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಫಾರ್ ವೆಲ್ತ್. ಆ ಸಂಪತ್ತಿಗೆ, ಆ ಗೋಲ್ಡ್ಗೆ ಕೂಡ ನಾವು ನಮ್ಮ ತಾಯಿಯನ್ನು ಮ್ಯುಟಿಲೇಟ್ ಮಾಡಲ್ಲ. ಮ್ಯುಟಿಲೇಟ್ ಅಂತಂದರೆ ಏನರ್ಥ? ಒಂದೊಂದು ಪಾರ್ಟನ್ನೇ ತೆಗಿತಕ್ಕಂಥದ್ದು. ಕೈ ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ. ಬಟ್ ವಾಟ್ ವಿ ಡೂ? ವಿ ಡೆಕೋರೇಟ್ ಹರ್. ತಾಯಿನ ಅಲಂಕಾರ ಮಾಡ್ತೀವಿ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಕಿವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಲಂಕಾರ ಮಾಡ್ತೀವಿ, ಖುಷಿ ಪಡ್ತೀವಿ. ಲೈಕ್ ದಟ್ ಮದರ್ ಅರ್ತ್. ಈ ಭೂಮಿಯಲ್ಲಿ ಏನೆಲ್ಲ ಸಂಪತ್ತಿದೆ ಅದು ಉಪಯೋಗ ಪಡ್ಕೊಳ್ಳೋಣ. ಬಟ್ ವಿ ಹ್ಯಾವ್ ಟು ಡೆಕೋರೇಟ್ ಆ್ಯಂಡ್ ಬಿ ಹ್ಯಾಪಿ ವಿತ್ ಮದರ್ ಆಲ್ಸೋ, ಮದರ್ ಅರ್ತ್. ಈ ಭೂಮಿಯ ಶ್ರೀಮಂತಿಗೆ, ಈ ಭೂಮಿಯ ಹಸಿರು, ಅದನ್ನು ನೋಡಿ ನಾವು ಖುಷಿ ಪಡಬೇಕು. ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಹಾಗೂ ಲಾಭ ಪಡ್ಕೋಬೇಕು.
ಈಗ ಹಾಗಂತ ಈಗ ನಮ್ಮ ತಾಯಿ ಇದ್ದಾರೆ, ಎಷ್ಟು ಸೇವೆ ಬೇಕಾದ್ರೆ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ತಾಯಿಯನ್ನು ದರೋಡೆ ಮಾಡೋಕ್ಕಾಗಲ್ಲ, ಶೋಷಣೆ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ನೋಡ್ಕೊಳ್ಳೋದು ಆರೈಕೆ ಅನ್ಕೋಬೇಕು, ಅದರಲ್ಲಿ ನಾವು ಬೆಳೀಬೇಕು, ಅದರ ಋಣವನ್ನು ತೀರಿಸಬೇಕು. ಆದರೆ ಆಕೆಯನ್ನು ನಾವು ಶೋಷಣೆ ಮಾಡಿದ್ರೆ ನಾವು ಪ್ರಾಣಿಗಳು ಹಾಕ್ಬಿಡ್ತೀವಿ, ಮೃಗಗಳು ಹಾಕ್ಬಿಡ್ತೀವಿ. ತಾಯಿ ಶೋಷಣೆ ಆದರೆ ನಮ್ಮ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಭೂಮಿ ಕೂಡ ಅಷ್ಟೇ. ಸಂಪತ್ತನ್ನು ದೋಚಲಿಕ್ಕೆ ಭೂಮಿಯನ್ನು ಹಾಳು ಮಾಡಿದ್ರೆ ನಮ್ಮ ಜೀವನ ಕೂಡ ಹಾಳಾಗುತ್ತೆ. ದಟ್ ಈಸ್ ವಾಟ್ ಕೆರೋಲಿನ್ ಮರ್ಚೆಂಟ್ ಸೇಸ್ ಇನ್ ದೀಸ್ ವರ್ಡ್ಸ್. ಸ್ಟೂಡೆಂಟ್ಸ್, ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಲ್ಲೇ ಸ್ವಲ್ಪ ನಿಮ್ಗೆ ಅರ್ಥ ಆಗದೇ ಇರೋ ಶಕ್ತಿಗಳು ಬರುತ್ತೆ. ಬಟ್ ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡ್ತೀನಲ್ಲ ಆ ಪಾಯಿಂಟ್ಸ್ ಮಾತ್ರ ಗಮನಿಸಿ ಅವುಗಳನ್ನ ನೀವು ಆನ್ಸರಲ್ಲಿ ಬಳಸ್ಕೊಳ್ಳಿ. ಸೊ ಇಡೀ ಪಾಠ ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಎಲ್ಲೆಲ್ಲಿ 2-3 ಸತಿ ಹೇಳ್ತಾ ಇದ್ದೀನಲ್ಲ ಅವುಗಳನ್ನ ಗಮನಿಸಿ. ಫಾರ್ ಎಕ್ಸಾಂಪಲ್, ಮಾನೋಕಲ್ಚರ್ಸ್ ಆಫ್ ದ ಮೈಂಡ್, ದಟ್ ಈಸ್ ದ ಬುಕ್ ರಿಟನ್ ಬೈ ವಂದನಾ ಶಿವ. ನವಧಾನ್ಯ ಫಾರಮ್ ಇನ್ 1994 ಇನ್ ಡೂನ್ ವ್ಯಾಲಿ, ಉತ್ತರಾಖಂಡ ಪ್ರಾವಿನ್ಸ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಬಯೋಡೈವರ್ಸಿಟಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ಆಮೇಲೆ 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್, ಇವುಗಳನ್ನ ಉಪಯೋಗಿಸ್ಕೊಳ್ಳಿ. ಆನ್ಸರ್ ಲೆಂತ್ ಇಂಥವನ್ನೆಲ್ಲ ನೀವು ಈಸಿಯಾಗಿ ಬರಿಬೋದು, ಆನ್ಸರ್ ಲೆಂತಿ ಆಗುತ್ತೆ. ಆಮೇಲೆ ಈಕ್ವೆಡಾರ್ ಈಸ್ ದ ಫಸ್ಟ್ ಕಂಟ್ರಿ ವಿಚ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್, ಅದನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ದೆನ್ ಅಪಾರ್ಥಿಯಡ್ ಮೀನ್ಸ್ ಸಪ್ರೇಟ್ನೆಸ್. ಟೆರನಲೀಸ್, ಟೆರ್ರಾ ಮ್ಯಾಟರ್, ಆ ವರ್ಡ್ ಪ್ರಾಕ್ಟೀಸ್ ಮಾಡಿ. ಫ್ರಾನ್ಸಿಸ್ ಬೇಕನ್, ಫಾದರ್ ಆಫ್ ಮಾಡರ್ನ್ ಸೈನ್ಸ್, ಇವುಗಳನ್ನ ಕಲ್ತ್ಕೊಳ್ಳಿ. ಹೆಚ್ಚು ಕಷ್ಟ ಆಗುತ್ತಲ್ಲ ಅವುಗಳನ್ನ ನೀವು ಬಿಟ್ಬಿಡಿ. ನಿಮಗೆ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವುಗಳನ್ನ ಬಿಡಿ. ಬಟ್ ನಾನು ಯಾವ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದೀನಿ ಅದು 1 ಮಾರ್ಕಿಗೆ ಯೂಸ್ ಆಗುತ್ತೆ. ನಿಮಗೆ ಸಾಧ್ಯ ಆದಷ್ಟು ಅದನ್ನು 4 ಮಾರ್ಕ್ಸಲ್ಲಿ ಸೇರಿಸ್ಕೋಬೋದು. ಸ್ಟೂಡೆಂಟ್, ದಿಸ್ ಈಸ್ ಅವರ್ ಸೆಕೆಂಡ್ ಕ್ಲಾಸ್. ಟುಮಾರೋ ಐ ಗಿವ್ ಯು ಥರ್ಡ್ ಆ್ಯಂಡ್ ಲಾಸ್ಟ್ ಕ್ಲಾಸ್. ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಫಿನಿಶ್ ದಿಸ್ everything I need to know I learned in the forest, that is by ವಂದನಾ ಶಿವ. ಸೊ ನೀವು ಪಾಠವನ್ನು 2 ಸರಿ ಓದಿದರೂ ಅರ್ಥ ಆಗಲ್ಲ, 3 ಸರಿ 4 ಸರಿ ಓದ್ಕೋತಾ ಹೋಗಿ. ನನ್ನ ಕ್ಲಾಸ್ ಜೊತೆನಲ್ಲೇ ನೀವು ಓದ್ಕೋತಾ ಹೋದರೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈ ಪಾಠದಿಂದ ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ, 6 ಮಾರ್ಕ್ಸಿಗೆ ಬರುತ್ತೆ, ಹಾಗೂ 1 ಮಾರ್ಕ್ ಕ್ವೆಶನ್ಸು ಬರುತ್ತೆ. ಸೊ ನಾನು ಯಾವ್ಯಾವ ವರ್ಡ್ಸ್ ಹೇಳ್ದವನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು 4 ಮಾರ್ಕ್ಸ್ನ ಆನ್ಸರ್ ಬೇಕಾಗುತ್ತೆ. ಸೊ ನೀವೇನು ಇದು ಆನ್ಲೈನ್ ಟೀಚಿಂಗ್ ಏನಿದೆ ಇದೇ ನಿಮಗೆ ಎಕ್ಸಾಮ್ ಅಂತ ಅಂದ್ಕೊಳ್ಳಿ. ಇದೇ ನಿಮಗೆ ಎಕ್ಸಾಮ್ ಯೂಸ್ ಆಗ್ತಕ್ಕಂಥದ್ದನ್ನು ಹೆಚ್ಚು ವಿಡಿಯೋಸನ್ನು ಕೇಳಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಬಿಟ್ಟು ಬೇರೆ ಇನ್ನೇನೋ ದಾರಿ ಇದೆ ಅಂತ ನೀವು ಅಂದ್ಕೊಳ್ಳೇಬೇಡಿ. ಇದೇ ನಿಮ್ಮ ಪಾಠಗಳು ಆಗ್ತಾ ಇದೆ ಅಂದ್ಕೊಳ್ಳಿ, ಇದೇ ನಿಮ್ಮ ಸಿಲೆಬಸ್ ಅಂದ್ಕೊಳ್ಳಿ. ಇದು ಕಡೆ ಹೆಚ್ಚು ಗಮನವನ್ನು ಕೊಡಿ. ಥ್ಯಾಂಕ್ ಯು.